ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಡ್ಯೂಟಿ ಆಗಿದೆ. 2 ಗಾಡಿ ಒಟ್ಟಿಗೆ ಅದೇ ಡ್ಯೂಟಿಗೆ ಹೋಗ್ತಿರೋದು. ಕಸ್ಟಮರ್ ಜನ ಜಾಸ್ತಿ ಇದ್ರು ಅಂತ 2 ಗಾಡಿನೂ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಒಂದು ನಮ್ಮ ಗಾಡಿ, ಇನ್ನೊಂದು ನನ್ನ ತಮ್ಮನ ಗಾಡಿ. 2 BS6 ಹೋಗ್ತಿರೋದು. ಅವತ್ತು ಕನ್ನಡ ರಾಜ್ಯೋತ್ಸವ ಅಲ್ವಾ ಅಂದ್ಬಿಟ್ಟು ಫ್ಲಾಗ್ನ ಎಲ್ಲ ಹಾಕಿದ್ರು. ಹಾಗೆ ಹೈವೇಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಡ್ಯೂಟಿಗೆ ಅವರೇ ಹೋಗ್ತಿರೋದು, ಬಟ್ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ವಾಯ್ಸ್ ಓವರ್ ನಾನು ಕೊಡ್ತಾ ಇದ್ದೀನಿ. ಈ ಗಾಡಿಲಿ ಒಂದ್ ಸ್ವಲ್ಪ ಜನ, ಆ ಗಾಡಿಲಿ ಇನ್ನೊಂದ್ ಸ್ವಲ್ಪ ಜನ ಹೋಗಿದ್ದಾರೆ. ಪಿಕಪ್ ಇದ್ದಿದ್ದು ಬೆಳಗಿನ ಜಾವ 9 ಗಂಟೆಗೆ, ಹೊರಡೋಷ್ಟ್ರ 10 ಗಂಟೆನೆ ಆಯ್ತಂತೆ. ಅಲ್ಲಿಂದ ಡೈರೆಕ್ಟ್ ಮಂಡ್ಯದಲ್ಲಿ ಇನ್ನೊಂದ್ ಸ್ವಲ್ಪ ಜನ ಹತ್ಕೋಬೇಕಿತ್ತಂತೆ. ಮಂಡ್ಯ ಮನೆಯಲ್ಲಿ ಸ್ವಲ್ಪ ದೇವ್ರ ಪೂಜೆ ಎಲ್ಲ ಇತ್ತಂತೆ. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬೆಟ್ಟಕ್ಕೆ ಬಂದಿದ್ದಾರೆ. ಇವ್ರು ಹೋಗಿರೋದು ಕಾರ್ತಿಕ ಮಾಸದಲ್ಲಲ್ವಾ, ಸೊ ಜನ ಜಾಸ್ತಿ, ಬೆಳಗ್ಗೆ ದರ್ಶನ ಮಾಡಕ್ ಆಗಲ್ಲ ಅನ್ಬಿಟ್ಟು ನಮ್ಮ ಯಜಮಾನ್ರು ನೈಟೇ ದರ್ಶನಕ್ಕೆ ಹೋಗಿದ್ದಾರೆ. ಅದು ಸ್ಪೆಷಲ್ ಎಂಟ್ರಿದು ಟಿಕೆಟ್ ತಗೊಂಡು ಹೋಗಿದ್ದಾರೆ. ಇನ್ನೊಂದೇನಂದ್ರೆ ಕೋಇನ್ಸಿಡೆಂಟ್ಲಿ ಅವರ ಫ್ರೆಂಡ್ ಕೂಡ ಅವತ್ತೇ ಮಹದೇಶ್ವರ ಬೆಟ್ಟಕ್ಕೆ ಅವರಿಗೂ ಡ್ಯೂಟಿ ಆಗಿತ್ತು. ಅವರು ಕೂಡ ನೈಟ್ ಬಂದ್ರು. ಇನ್ನೆಲ್ಲರೂ ಜೊತೆಗೆ ಸೇರ್ಕೊಂಡು ನೈಟ್ ಎಲ್ಲ ಮಾತಾಡ್ಕೊಂಡು ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ದು, ಹೇಗೋ ಅಲ್ಲೇ ಗಾಡಿ ವಾಶ್ ಮಾಡಿ ಪೂಜೆ ಮಾಡ್ತಾರಲ್ಲ ಅನ್ಬಿಟ್ಟು ವಾಶ್ ಮಾಡಕ್ಕೆ ಗಾಡಿ ಕೊಟ್ಬಿಟ್ಟು, ಇನ್ನ 2 ಗಾಡಿಗೆ ಫ್ಲಾಗ್ ಕಟ್ಟಿರ್ಲಿಲ್ಲ, ಫ್ಲಾಗ್ ತಗೊಂಡ್ ಬಂದಿದ್ರು. ಅಲ್ಲೇ ಎಲ್ಲ ಫ್ಲಾಗ್ನೆಲ್ಲ ರೆಡಿ ಮಾಡಿ ಫ್ಲಾಗ್ ಹಾಕಿ ಅಲ್ಲಿಂದ ಮತ್ತೆ ಬೆಳಗ್ಗೆ ಎಲ್ಲರೂ ದರ್ಶನಕ್ಕೆ ಅಂತ ಹೋಗಿದ್ದಾರೆ. ನೈಟ್ ಇವ್ರು ಹೋಗ್ಬಿಟ್ಟು ಬಂದಿದ್ರು. ಆದ್ರೂ ಇನ್ನೊಬ್ರು ಫ್ರೆಂಡ್ ಇದ್ರಲ್ಲ, ಅವ್ರು ಹೋಗಿರ್ಲಿಲ್ಲ ಅನ್ಬಿಟ್ಟು ಬೆಳಗ್ಗೆ ಹೋಗ್ತಾ ಇದಾರೆ. ಬಟ್ ಇವ್ರು ಬಂದು VIP ಎಂಟ್ರಿಲಿ ಹೋಗ್ತಾ ಇರೋದು. ಯಾರೋ ಗೊತ್ತಿರೋರ್ ಕಡೆಯಿಂದ ಫೋನ್ ಮಾಡಿ ಕೇಳ್ಕೊಂಡು ಬಿಡ್ಸ್ಕೊಂಡು ಹೋಗಿದ್ದಂತೆ. ಅದು ಹೆಂಗೆ ಅಂದ್ರೆ ಡೈರೆಕ್ಟ್ ಗೋಪುರ ಇದೆಯಲ್ಲ, ಅದ್ರ ಒಳಗಡೆ ಡೈರೆಕ್ಟ್ ಬಿಡ್ತಾರೆ. 5 ನಿಮಿಷದೊಳಗಡೆ ದರ್ಶನ ಆಗೋಗ್ಬಿಡತ್ತೆ. ತುಂಬಾ ಖುಷಿಯಾಗಿದೆ ಅವರಿಗೆ. ದರ್ಶನ ತುಂಬಾ ಚೆನ್ನಾಗ್ ಆಯ್ತಂತೆ. ಆತರ ಯಾವತ್ತು ದರ್ಶನ ಮಾಡಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲಿಂದ ಬಂದು ಹಾರ ಎಲ್ಲ ತಗೊಂಡು ಗಾಡಿಗೆ ಹಾರ ಎಲ್ಲ ಹಾಕಿ ಅಲ್ಲೇ ಪೂಜೆನೂ ಮಾಡಿಸ್ಕೊಂಡು 3 ಗಾಡಿದು ಒಂದಷ್ಟು ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ತಗೊಂಡಿದ್ದಾರೆ. ಏನಂದ್ರೆ 3 BS6 ಹೋಗಿರೋದು. ಅದು ಈಗ ಎಲ್ಲರೂ ರೀಸೆಂಟ್ ಆಗಿ ತಗೊಂಡಿರೋದು. ಸೊ ಅವರಿಗೆಲ್ಲ ಒಂಥರ ಖುಷಿ. 3 ಗಾಡಿನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಕಸ್ಟಮರ್ ಕರ್ಕೊಂಡು ಅವರು ಎಲ್ಲರೂ ಹೊರಟಿದ್ದಾರೆ. ಈ 2 ಗಾಡಿ ಮತ್ತೆ ಬೇರೆ ಪ್ಲೇಸಸ್, ತಲಕಾಡು ಆ ಕಡೆ ಎಲ್ಲ ಹೋಗ್ಬೇಕಿತ್ತಂತೆ. ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬಂದಿದ್ದಾರೆ.